ಆದಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟನ ನಟನೆ ಮಾಡೋದು ಅಂತ. ಅದಕ್ಕೆ ಅದು ಪ್ರಿಪ್ರೇಷನ್ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು. ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದೆ, ಅದಕ್ಕೆ ಆಶೀರ್ವಾದ ಮಾಡಿ ಸರ್. ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ, ನಂಗೆ ಯಾರು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ. ಹೌದಾ? ಹೀರೋ ನಿಂಗೆ ಅಲ್ಲಮ್ಮ, ಅವನೆಲ್ಲಿ ನಾನೆಲ್ಲಿ, ಅವನು ಎಷ್ಟು ಹೆಸರು ಮಾಡಿದ್ದಾನೆ. ಅದೇನಾಗಿದೆ ಗೊತ್ತಾ, ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನಾನು ಕರ್ಕೊಂಡು ಹೋಗ್ತಾವ್ರಷ್ಟೇ. ಹೊಸ ಟೈಟ್ಲ್ ರಾಕಿಂಗ್ ಮಾ ಅಂತ ಈಗ ನಿಮ್ಗೆ ಖುಷಿ ಇದೆಯಾ? ಅದು ಮೊದಲಿಂದ ಕರೀತಾರೆ ಬಿಡಿ, ಮನೇಲೆಲ್ಲ ಮಕ್ಕಳೆಲ್ಲ ಕರೀತಾರೆ. ನನ್ನ ಚಿಕ್ಕ ನನ್ನ ಮನೆ ಕೆಲಸದ ಹುಡುಗರೆಲ್ಲ ಬಾಸ್ ಅಂತಿದ್ರು ನನಗೆ. ಈಗ ಯಶಿಕ್ ಬಾಸ್ ಅಂತಾರೆ, ಅದು ಮಾಮೂಲಿ ಇರುತ್ತೆ. ಈಗ ಗೊತ್ತಾಗಿದೆ ಟ್ಯಾಲೆಂಟ್ ನಮ್ಗೆ ಇವಾಗಲೇ ಗೊತ್ತಾಗಿದೆ. ಅಷ್ಟೇ, ಟ್ಯಾಲೆಂಟ್ ಅಲ್ಲ ಅದು, ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡವ್ರು. ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ. ಹಾಡೋರ್ಗೆ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾರೆ ನೋಡಿ. ಒಂದೊಂದು ಲೈನು ಒಂದೊಂದು ಕಂಟೆಂಟ್ ಇಲ್ಲ, ಬರೋದೇ ಹೆಂಗೆ ಸರ್, ಮಾತಾಡೋಕ್ಕೆ ಬರಲ್ಲ. ನಾವು ಹಾಸನ ಕಡೆಯವರಲ್ವಾ, ನಮಗೆ ತುಂಬ ನೈವಾಗಿ ಮಾತಾಡೋಕ್ಕೆ ಬರಲ್ಲ, ಅಂದರೆ ಸ್ಮೂತಾಗಿ ಬರಲ್ಲ. ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು. ಈಗ ಮಂಗಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿದರೆ ಅವ್ರಿಗೆ ಬರಲ್ಲ. ಹಾಸನವ್ರದ್ದು ನಮ್ದು ಈ ಥರ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ.